ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಅಗ್ನಿಶಾಮಕವನ್ನ ಹೇಗೆ ಪ್ರದರ್ಶಿಸುವುದು ಎಂದು ತಿಳಿಯೋಣ. ಉದ್ದೇಶಗಳು: ಈ ವಿಡಿಯೋದ ಕೊನೆಯಲ್ಲಿ ನೀವು ಮಾಡಬಹುದು ಅಗ್ನಿಶಾಮಕ ಸಾಮರ್ಥ್ಯವನ್ನ ಪ್ರದರ್ಶಿಸುವುದು, ಗುಂಪಿನ ನಾಯಕನಾಗಿ ಅಗ್ನಿಶಾಮಕ ತಂಡದ ಸದಸ್ಯರಾಗುವುದು, ಬೆಂಕಿಯ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಾಮಾನ್ಯ ವಿಧಾನ, ಬೆಂಕಿಯನ್ನ ನಂದಿಸುವುದು. ಈ ಎಕ್ಸರ್ಸೈಸ್ ಮಾಡಲು ಅಗತ್ಯವಿರುವ ಸಾಮಗ್ರಿಗಳನ್ನು ಸಂಗ್ರಹಿಸೋಣ. ನಂಬರ್ 1, ಫೈರ್ ಎಕ್ಸ್ಟಿಂಗ್ವಿಷರ್ ವಿವಿಧ ರೀತಿಯದು ಒಂದೊಂದು. ವಿಧಾನ: ಕಾರ್ಯ 1, ಬೆಂಕಿಯ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಾಮಾನ್ಯ ವಿಧಾನ. ಹಂತ 1, ಅಲಾರಾಂ ಒತ್ತಿ ಬೆಂಕಿ ಕಾಣಿಸಿಕೊಂಡಾಗ ಎಚ್ಚರಿಕೆಯ ಸಂಕೇತವನ್ನು ನೀಡಲು ಕೆಳಗೆ ಬರೆಯಲಾದ ವಿಧಾನವನ್ನು ಅನುಸರಿಸಿ. ನಂಬರ್ 1, ನಿಮ್ಮ ಧ್ವನಿಯನ್ನ ಹೆಚ್ಚಿಸುವ ಮೂಲಕ ಮತ್ತು ಬೆಂಕಿ ಎಂದು ಕೂಗುವ ಮೂಲಕ ಇತರರ ಗಮನವನ್ನು ಸೆಳೆಯಬಹುದು. ನಂಬರ್ 2, ಅದನ್ನ ಸಕ್ರಿಯಗೊಳಿಸಲು ಫೈರ್ ಅಲಾರಾಂ ಅಥವಾ ಬೆಲ್ ಕಡೆಗೆ ಓಡುವುದು. ಹಂತ 2, ಎಚ್ಚರಿಕೆಯ ಸಂಕೇತದ ಸ್ವೀಕೃತಿಯ ಮೇಲೆ 1, ಕೆಲಸ ನಿಲ್ಲಿಸಿ. 2, ಎಲ್ಲಾ ಯಂತ್ರೋಪಕರಣಗಳು ಮತ್ತು ಶಕ್ತಿಯನ್ನು ಆಫ್ ಮಾಡಿ. ನಂಬರ್ 3, ಫ್ಯಾನ್ಗಳು ಅಥವಾ ಏರ್ ಸರ್ಕ್ಯುಲೇಟರ್ಗಳು ಅಥವಾ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಆಫ್ ಮಾಡಿ. ಮೇನ್ ಸ್ವಿಚ್ ಆಫ್ ಮಾಡುವುದು ಉತ್ತಮ. ಹಂತ 3, ನೀವು ಬೆಂಕಿಯ ಹೋರಾಟದಲ್ಲಿ ಭಾಗಿಯಾಗದಿದ್ದರೆ ನಂಬರ್ 1, ತುರ್ತು ನಿರ್ಗಮವನ್ನು ಬಳಸಿಕೊಂಡು ಶಾಂತವಾಗಿ ಹೊರಡಿ. ನಂಬರ್ 2, ವಾತಾವರಣವನ್ನು ಖಾಲಿ ಮಾಡಿ. ನಂಬರ್ 3, ಇತರರೊಂದಿಗೆ ಸುರಕ್ಷಿತ ಸ್ಥಳದಲ್ಲಿ ಇರಿ. ನಂಬರ್ 4, ಯಾರಾದರೂ ಬೆಂಕಿ ತಗುಲಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲು ಹೋಗಿದ್ದಾರೆಯೇ ಎಂದು ಪರಿಶೀಲಿಸಿ. ನಂಬರ್ 5, ಬಾಗಿಲು ಮತ್ತು ಕಿಟಕಿಗಳನ್ನು ಮುಚ್ಚಿ, ಆದರೆ ಲಾಕ್ ಅಥವಾ ಬೋಲ್ಟ್ ಮಾಡಬೇಡಿ. ಹಂತ 4, ನೀವು ಅಗ್ನಿಶಾಮಕದಲ್ಲಿ ತೊಡಗಿಕೊಂಡಿದ್ದರೆ ನಂಬರ್ 1, ಬೆಂಕಿಯ ವಿರುದ್ಧ ಹೋರಾಡುವ ಸಂಘಟಿತ ಮಾರ್ಗಕ್ಕಾಗಿ ಸೂಚನೆಗಳನ್ನು ತೆಗೆದುಕೊಳ್ಳಿ ಅಥವಾ ಸೂಚನೆಗಳನ್ನು ನೀಡಿ. ಸೂಚನೆಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಂಬರ್ 1, ಸೂಚನೆಗಳನ್ನು ಅನುಸರಿಸಿ ಮತ್ತು ನೀವು ಸುರಕ್ಷಿತವಾಗಿ ಮಾಡಬಹುದಾದ ಪಾಲಿಸಿ ಸಿಕ್ಕಿಹಾಕಿಕೊಳ್ಳುವ ಅಪಾಯವನ್ನು ಎದುರಿಸಬೇಡಿ. ಸೂಚನೆಗಳನ್ನು ನೀಡಿದರೆ ನಂಬರ್ 1, ಬೆಂಕಿಯ ವರ್ಗವನ್ನು ನಿರ್ಣಯಿಸಿ. ನಂಬರ್ 2, ಸಾಕಷ್ಟು ಸಹಾಯಕ್ಕಾಗಿ ಕಳುಹಿಸಿ ಮತ್ತು ಅಗ್ನಿಶಾಮಕ ದಳಕ್ಕೆ ತಿಳಿಸಿ. ನಂಬರ್ 3, ಬೆಂಕಿಯನ್ನು ನಂದಿಸಲು ಸ್ಥಳೀಯವಾಗಿ ಲಭ್ಯವಿರುವ ಸೂಕ್ತ ವಿಧಾನಗಳನ್ನು ಪತ್ತೆ ಮಾಡಿ. ನಂಬರ್ 4, ಬೆಂಕಿಯ ಪ್ರಮಾಣವನ್ನು ನಿರ್ಣಯಿಸಿ. ತುರ್ತು ನಿರ್ಗಮನ ಮಾರ್ಗಗಳು ಅಡೆತಡೆಗಳಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಂತರ ಸ್ಥಳಾಂತರಿಸಲು ಯತ್ನಿಸಿ. ಸ್ಫೋಟಕ ವಸ್ತುಗಳನ್ನು ತೆಗೆದುಹಾಕಿ. ಬೆಂಕಿಯ ವಿರಾಮದ ಸಮೀಪದಲ್ಲಿ ಬೆಂಕಿಗೆ ಸಿದ್ಧ ಇಂಧನವಾಗಿ ಕಾರ್ಯನಿರ್ವಹಿಸುವ ವಸ್ತುಗಳನ್ನು ತೆಗೆದುಹಾಕಿ. ನಂಬರ್ 5, ಪ್ರತಿಯೊಂದು ಚಟುವಟಿಕೆಗೆ ಜವಾಬ್ದಾರರಾಗಿರುವ ವ್ಯಕ್ತಿಯನ್ನು ಹೆಸರಿಸುವ ಮೂಲಕ ಬೆಂಕಿಯನ್ನು ನಂದಿಸಲು ಸಹಾಯದೊಂದಿಗೆ ಹೋರಾಡಿ. ನಂಬರ್ 6, ಅಗ್ನಿ ಅವಘಡ ಮತ್ತು ಬೆಂಕಿಯನ್ನು ನಂದಿಸಲು ತೆಗೆದುಕೊಂಡ ಕ್ರಮಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರದಿ ಮಾಡಿ. ಎಲ್ಲ ಬೆಂಕಿ ಅಪಘಾತವನ್ನ ವರದಿ ಮಾಡುವುದು ಸಣ್ಣದಾದರೂ ಬೆಂಕಿಯ ಕಾರಣದ ತನಿಖೆಯಲ್ಲಿ ಸಹಾಯ ಮಾಡುತ್ತದೆ. ಅದೇ ರೀತಿಯ ಅಪಘಾತ ಮತ್ತೆ ಸಂಭವಿಸುವುದನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಫೈರ್ ಎಕ್ಸ್ಟಿಂಗ್ವಿಷರ್ ಸಣ್ಣ ಬೆಂಕಿಯನ್ನು ನಂದಿಸಲು ಅಥವಾ ನಿಯಂತ್ರಿಸಲು ವಿನ್ಯಾಸಗೊಳಿಸಲಾದ ಪೋರ್ಟೇಬಲ್ ಸಾಧನವಾಗಿದೆ. ಇದರ ಪ್ರಾಥಮಿಕ ಉದ್ದೇಶವೆಂದರೆ ಬೆಂಕಿಯನ್ನು ಅವುಗಳ ಆರಂಭಿಕ ಹಂತದಲ್ಲಿ ನಿಗ್ರಹಿಸುವುದು, ಅವುಗಳು ಹರಡುವುದನ್ನು ತಡೆಯುವುದು ಮತ್ತು ಹಾಗೂ ಹೆಚ್ಚು ವ್ಯಾಪಕ ಹಾನಿ ತಡೆಯುವುದು. ಅಗ್ನಿಶಾಮಕಗಳು ಮನೆಗಳು, ಕೆಲಸದ ಸ್ಥಳಗಳು, ವಾಹನಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಗತ್ಯ ಸುರಕ್ಷತಾ ಸಾಧನಗಳಾಗಿವೆ. ಎಕ್ಸ್ಟಿಂಗ್ವಿಶ್ ಏಜೆಂಟ್ ಬೆಂಕಿಯನ್ನು ನಂದಿಸುವ ಅಗ್ನಿಶಾಮಕ ಸಾಧನದೊಳಗಿನ ವಸ್ತುವಾಗಿದೆ. ವಿವಿಧ ರೀತಿಯ ಬೆಂಕಿಗಾಗಿ ವಿವಿಧ ರೀತಿಯ ಏಜೆಂಟ್ಗಳನ್ನು ಬಳಸಲಾಗುತ್ತದೆ. ಸಾಮಾನ್ಯ ಏಜೆಂಟ್ಗಳಲ್ಲಿ ನೀರು, ಒಣ ರಾಸಾಯನಿಕ ಪುಡಿಗಳು, ಕಾರ್ಬನ್ ಡೈಆಕ್ಸೈಡ್, CO2 ಮತ್ತು ಫೋಮ್ ಸೇರಿವೆ. ಕಾರ್ಯ 2, ಬೆಂಕಿಯನ್ನು ನಂದಿಸಿ. ಹಂತ 1, ಬೆಂಕಿಯನ್ನು ಗಮನಿಸಿದಾಗ ಬೆಂಕಿ ಎಂದು ಕೂಗುವ ಮೂಲಕ ಸುತ್ತಲಿನ ಜನರನ್ನು ಎಚ್ಚರಿಸಿ. ಹಂತ 2, ಅಗ್ನಿಶಾಮಕ ಸೇವೆಗೆ ತಿಳಿಸಿ ಅಥವಾ ತೆರೆದಿರುವ ತುರ್ತು ಪರಿಸ್ಥಿತಿಯನ್ನು ತಕ್ಷಣವೇ ತಿಳಿಸಲು ವ್ಯವಸ್ಥೆ ಮಾಡಿ ಮತ್ತು ದೂರ ಹೋಗುವಂತೆ ಹೇಳಿ. ಹಂತ 3, ವಿದ್ಯುತ್ ಪೂರೈಕೆಯನ್ನು ಸ್ಥಗಿತಗೊಳಿಸಿ. ಜನರು ಬೆಂಕಿಯ ಹತ್ತಿರ ಹೋಗಲು ಬಿಡಬೇಡಿ. ಹಂತ 4, ಬೆಂಕಿಯ ಪ್ರಕಾರವನ್ನು ವಿಶ್ಲೇಷಿಸಿ ಮತ್ತು ಗುರುತಿಸಿ. ನಂಬರ್ 1, ಕ್ಲಾಸ್ A, ಕಟ್ಟಿಗೆ, ಹಾಳೆ, ಬಟ್ಟೆ, ಸಾಲಿಡ್ ಮಟೀರಿಯಲ್. ನಂಬರ್ 2, ತೈಲ ಆಧಾರಿತ ಬೆಂಕಿ, ಗ್ರೀಸ್, ಗ್ಯಾಸೋಲಿಕ್ ಎಣ್ಣೆ,
ದ್ರವೀಕರಿಸುವ ಘನವಸ್ತುಗಳು. ನಂಬರ್ 3 ಕ್ಲಾಸ್ ಸಿ ಗ್ಯಾಸ್ ಹಾಗೂ ಲಿಕ್ವಿಫೈಡ್ ಗ್ಯಾಸಸ್. ನಂಬರ್ 4 ಕ್ಲಾಸ್ ಡಿ ಮೆಟಲ್ಸ್ ಹಾಗೂ ಎಲೆಕ್ಟ್ರಿಕಲ್ ಉಪಕರಣಗಳ ಕಾರ್ಯ. ಹಂತ 5 ಬೆಂಕಿಯು ಬಿ ಪ್ರಕಾರವಾಗಿದೆ ಎಂದು ಊಹಿಸಿ. ಹಂತ 6 CO2 ಕಾರ್ಬನ್ ಡೈಆಕ್ಸೈಡ್ ಬೆಂಕಿ ನಂದಿಸುವ ಸಾಧನವನ್ನು ಆಯ್ಕೆ ಮಾಡಿ. ಹಂತ 7 CO2 ಅಗ್ನಿಶಾಮಕವನ್ನು ಪತ್ತೆ ಮಾಡಿ ಮತ್ತು ಕ್ರಮ ತೆಗೆದುಕೊಳ್ಳಿ. ಅದರ ಮುಕ್ತಾಯದ ದಿನಾಂಕವನ್ನು ಪರಿಶೀಲಿಸಿ. ಹಂತ 8 ಮುದ್ರೆಯನ್ನು ಮುರಿಯಿರಿ. ಹಂತ 9 ಹ್ಯಾಂಡಲ್ನಿಂದ ಸುರಕ್ಷತಾ ಪಿನ್ ಅನ್ನು ಎಳೆಯಿರಿ. ಪಿನ್ ನಂದಿಸುವ ಮೇಲ್ಭಾಗದಲ್ಲಿದೆ. ಹಂತ 10 ಬೆಂಕಿಯ ತಳದಲ್ಲಿ ನಂದಿಸುವ ನಳಿಕೆ ಅಥವಾ ಮೆದುಗೊಳುವೆಗೆ ಗುರಿ ಇರಿಸಿ. ಇದು ಇಂಧನದ ಬೆಂಕಿಯ ಮೂಲವನ್ನು ತೆಗೆದುಹಾಕುತ್ತದೆ. ನೀವು ಶಾಂತಿಯುತವಾಗಿರಿ. ರಿಕ್ಯಾಪ್: ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿರುವುದು ಅಗ್ನಿಶಾಮಕ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು, ಗುಂಪಿನ ನಾಯಕನಾಗಿ ಅಗ್ನಿಶಾಮಕ ತಂಡದ ಸದಸ್ಯರಾಗುವುದು, ಬೆಂಕಿಯ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಾಮಾನ್ಯ ವಿಧಾನ ಬೆಂಕಿಯನ್ನು ನಂದಿಸುವುದು.